ರಾಯರು ಮತ್ತು ರಾಘವೇಂದ್ರ ಸ್ವಾಮಿಗಳಲ್ಲಿ ತಾರತಮ್ಯವನ್ನು ಅದ್ಭುತವಾಗಿ ವೆಂಕಟ ವಿಠಲನ ಅದ್ಭುತವಾದಂತಹ ಸಾಹಿತ್ಯವನ್ನು ರಚನೆ ಮಾಡ್ಯಾರೆ. ಮುಂದಿನ ಗೀತೆಯನ್ನು ರಾಘವೇಂದ್ರ ಸ್ವಾಮಿಗಳು ವೀಣೆಯನ್ನು ಯಾವ ರೀತಿಯಾಗಿ ನುಡಿಸ್ತಿದ್ರು, ಅವ್ರು ಯಾವ ರೀತಿಯಾಗಿ ವೀಣೆ ನುಡಿಸ್ತಿದ್ರು ಅನ್ನೋಣ. ಇವರವರು ಆಗಳ ಹಾಡಿದ್ರು, ಅದು ಚಂದ್ರಕಂಸರ ನಮ್ಗೆ ನೆನಪಾಯ್ತು. ಅದ್ರಾಗೆ ನಾವು ಯಾಕೆ ಹಾಡಬಾರ್ದು ಅಂತೇಳಿ ಪ್ರಯತ್ನ ಮಾಡೋಣ. ಆಕ್ಚುಲಿ ಹಾಡು ಇಂಗ್ಲಿಷ್ನಾಗ ಇದ್ದಿದ್ದಿಲ್ಲ, ಬಟ್ ಅವರ ಹಾಡಿದ ರಾಗವನ್ನು ಕೇಳಿ ನನಗೂ ಭಾಳ ಉತ್ಸುಕತೆಯಾಗಿ ಅದ್ರಾಗ ಯಾಕೆ ನಾವು ಸಮರ್ಪಣೆಯನ್ನು ಮಾಡಬಾರ್ದು ಚಂದ್ರಕಂಸ ವೀಣೆಯ ನುಡಿಸಿದರೋ ಶ್ರೀರಾಯರು, ವೀಣೆಯ ನುಡಿಸಿದರೋ ಪ್ರಿಯತಿದರೋ, ವೀಣೆಯ ನುಡಿಸಿದರೋ ಶ್ರೀ ಪ್ರಭುಗಳು, ವೀಣೆಯ ನುಡಿಸಿದರೋ ವೀಣಾ ಪಾಣಿಯ ಮನದಲ್ಲಿ ಸ್ಮರಿಸುತ್ತ, ವೀಣಾ ಪಾಣಿಯ ಮನದಲ್ಲಿ ಸ್ಮರಿಸುತ್ತ, ವೇಣುಗೋಪಾಲನೆ ಪ್ರಿಯವಾಗಲೆಂದೋ, ವೇಣುಗೋಪಾಲನೆ ಪ್ರಿಯವಾಗಲೆಂದೋ ವೀಣೆಯ ನುಡಿಸಿದರೋ ತಂದೆಗೆ ಬಾಧೆಯ ಕೊಟ್ಟ ತಂದೆಯ, ತಂದೆಗೆ ಬಾಧೆಯ ಕೊಟ್ಟ ತಂದೆಯ, ವಂದನರ ಹರಿಗೆ ಪ್ರಿಯವಾಗಲೆಂದೋ, ವಂದನರ ಹರಿಗೆ ಪ್ರಿಯವಾಗಲೆಂದೋ ವೀಣೆಯ ನುಡಿಸಿದರೋ ಶ್ರೀರಾಯರು, ವೀಣೆಯ ನುಡಿಸಿದರೋ ಶ್ರೀ ಪ್ರಭುಗಳು, ವೀಣೆಯ ನುಡಿಸಿದರೋ ರಾಯರು. ಭಾರತಿ ಪದ ನಾಥನ ಪಡೆದು, ಭಾರತಿ ಪದ ನಾಥನ ಪಡೆದು, ನಾರಾಯಣಗೆ ಪ್ರಿಯವಾಗಲೆಂದೋ, ನಾರಾಯಣಗೆ ಪ್ರಿಯವಾಗಲೆಂದೋ ವೀಣೆಯ ನುಡಿಸಿದರೋ ಶ್ರೀರಾಯರು, ವೀಣೆಯ ನುಡಿಸಿದರೋ ಶ್ರೀ ಪ್ರಭುಗಳು, ವೀಣೆಯ ನುಡಿಸಿದರೋ ಶ್ರೀರಾಯರು, ವೀಣೆಯ 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 ನುಡಿಸಿದರೋ ರಾಘವೇಂದ್ರ ಸ್ವಾಮಿಗಳು ವೀಣಾ ನುಡಿಸಿದ್ರೆ ಭಗವಂತ ನಾರಾಯಣ ಕೇಳ್ತಂತ, ವೇಣುಗೋಪಾಲ ಪ್ರೀತಿ ಆಗ್ತಂತ. ನಾವು ವೀಣಾ ನುಡಿಸಿದಾಗಲಿ ನಾವು ಹಾಡಿದ್ರಾಗಲಿ ಯಾಕೆ ಇದು ನಮ್ಮ ಪ್ರತಿಷ್ಠೆಗೋಸ್ಕರ ನನಗೆಲ್ಲ ಚಲೋ ಅಲ್ಲಿ, ನನಗೆ ಒಳ್ಳೇದಲ್ಲಿ ಚಪ್ಪಾಳಿ ಹೊಡಿಲಿ ನನ್ನ ಹಾಡಿಗೆ ಅಂತ ನಾವು ಜನ ಮೆಚ್ಚಿಸ್ಲಿಕ್ಕೆ ಹಾಡ್ತೇವೆ ಹೊರತು ಭಗವಂತನ ಮೆಚ್ಚಿಸ್ಲಿಕ್ಕೆ ಹಾಡೋದಿಲ್ಲ. ಅದಕ್ಕೆ ನಮ್ಗೆ ದೇವರು ಹೊಲಿದಿಲ್ಲ, ಹೊಲಿತಾನೆ ನಮ್ಗೆ ಯಾವಾಗಲೂ. ಮುಂದಿನ ಗೀತೆ ನೋಡಿದ ಅದ್ಭುತವಾದಂಥ ಬಿಜಾಪುರ ಜಿಲ್ಲೆಯ ಕಾಕಂಡಿಕಿ ಹತ್ತೆ ವಿರಾಜಮಾನರಾದಂತಹ ಸತ್ತಿಯಲ್ಲಿ ತಮ್ಮ ಹೆಚ್ಚಿನ ಜೀವನಮಾನವನ್ನು ಕಳೆದು ಅದ್ಭುತವಾದಂತಹ ಸಾಹಿತ್ಯವನ್ನ, ಅದಕ್ಕೆ ದಾಸರ ಹಾಡುಗಳನ್ನು ಭಾಳ ಕೇಳಬೇಕು. ನಿಜವಾಗಿ ಭಾಳ ಅದ್ಭುತ ಹಾಡೋರು. ಅವ್ರ ಹಾಡುಗಳನ್ನ ಕೇಳಬೇಕಾದ್ರೆ ಪುಣ್ಯ ಬಿಡಬೇಕು. ಅವರು ಗರಡಿಯಲ್ಲಿ ಬರೆದಂತಹ ಕಾಕಂಡಿಕಿಯ ರಾಮಾಚಾರ್ಯರು ಅವರು ಒಂದು ಲ್ಯಾಂಗ್ವೇಜ್ ಬರೀ, ನಮ್ಮ ದಾಸರು ಒಂದು ಲ್ಯಾಂಗ್ವೇಜ್ನಾಗ ಬರೀತಿಲ್ಲ ಹಾಡನ್ನ, ಒಂದೇ ಹಾಡಿನಲ್ಲಿ 5 ಭಾಷೆಯನ್ನ ಬರೆದು ಶಬ್ದ ಪ್ರಯೋಗ ಮಾಡಿ
ಸಾಹಿತ್ಯವನ್ನು ರಚನೆ ಮಾಡಿದ್ರು. ಯಾರು ಯಾರು ಮಾಡ್ತಾರೆ? ಒಂದು ಭಾಷೆಯೊಳಗೆ ಬರೀಲಿಕ್ಕೆ ಆಗುದಿಲ್ಲ. ನಮ್ಮ ಕನ್ನಡ ಬರೆಯುವ, ತೆಲುಗು ಬರೆಯುವ, ತಮಿಳು ಬರೆಯುವ ಬರ್ತೀವಿ. 5 ಭಾಷೆ: ಪರ್ಷಿಯನ್, ಹಿಂದಿ, ಉರ್ದು, ಕನ್ನಡ, ಮರಾಠಿ. 5 ಭಾಷೆಯನ್ನು ಬಳಸಿ ಹಾಡು ಬರೀಬೇಕು, ಅರ್ಥ ಕರೆಕ್ಟ್ ಬರಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾವು ಮಾಡಿದ್ದು, ಬಸ್ ಶಾಂಪಲ್ ಹೇಳ್ತೀನಿ. ಬಾಟ್ ಒಂದು ಭಾಷೆ, ಪಕಡೋ ಗೊತ್ತಾಗ್ತದೆ ನೀವು, ಪಕಡೋ ಅಂದ್ರೆ ಗೊತ್ತಾಗ. ಬಾಟ್, ಪಕಡೋ, ಸೀಡಾ 3 ಭಾಷೆ ಬಂದು ಇಲ್ಲಿ. ಪರ್ಷಿಯನ್ ಬಾಟ್, ಪಕಡೋ ಹಿಂದಿ, ಸೀದಾ ಕನ್ನಡ, 3 ಲ್ಯಾಂಗ್ವೇಜ್ ಅದು. ಅಂದ್ರೆ ಅರ್ಥ ಏನಂದ್ರೆ, ಸೀದಾ ಹಾದಿ ಹಿಡಿ, ಅಡ್ಡ ಹಾದಿ ಹಿಡಿಬೇಡ. ಪಕಡೋ ಅಂತ ಹಿಡಿ, ಬಾಟ್ ಅಂದ್ರೆ ಹಾದಿ. ಪರ್ಷಿಯನ್ ಭಾಷೆ ಬಾಟ್, ಹಾದಿ, ಪಕಡೋ ಹಿಡಿ, ಸೀದಾ ಹಾದಿ, ಸೀದಾ ಹಿಡಿ, ಅಡ್ಡ ಹಾದಿ ಹಿಡಿಲಿಕ್ಕೆ ಹೋಗಬೇಡ. ಗುಡ್ಡಗ ತಿನ್ಬೇಡ, ತಂಬಾಕು ತಿನ್ಬೇಡ, ಸಿಗರೇಟ್ ತಿನ್ಬೇಡ, ಚೆರೆ ಬಿಡಬೇಡ. ಹಾದಿ ಸೀದಾ ಹಿಡಿ. बाट पकड़ो सीधा ना घड़े थे बाधा बंदगी करता झूठा हुआ खुदा का बंदा ಮಹಿಪತಿ ಆಯಿತು ಬಲು ಆನಂದ ಹರಿಮಣ್ಯಾರೇ ಗೋವಿಂದ ಗೋವಿಂದ. ಏನು ಸಾಹಿತ್ಯ ಇದು ಕರ್ತಾರ ಸಾಹಿತ್ಯ. ಹರಿಮಣ್ಯಾರೇ ಗೋವಿಂದ ಗೋವಿಂದ, ಹುವಾ ಖುದಾ ಕಾ ಬಂದ, ಮಹಿಪತಿಗಾಯಿತು ಬಲು ಆನಂದ ಹರಿಮಣ್ಯಾರೇ ಗೋವಿಂದ ಗೋವಿಂದ ಅಂತ ಮಹಿಪತಿ. ಅವರ ಗರಡೆಯಲ್ಲಿ ಬೆಳೆದಂತಹ ಕಾಕಂಡಿಗೆ ರಾಮಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ 9 ನುಡಿಗಳ ಅದ್ಭುತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದರು. ಇದನ್ನು 2001ರಲ್ಲಿ ನಾನು ಬೆಂಗಳೂರಿನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿದೆ. ಇದಕ್ಕೆ ಸ್ವರ ಸಾಮ್ರಾಟ್ ಈಗಿದ್ದಾರವರು, ಸ್ವರ ಸಾಮ್ರಾಟ್ ತಿರುಮಲೈ ಶ್ರೀನಿವಾಸ್ ಅಂತ ಬೆಂಗಳೂರಿನ ಯಾರು ಕೇಳಿದ್ರೆ ಬೇಕಾದರೂ ಹೇಳ್ತಾರೆ. 58 ಹಾಡುಗಳಿಗೆ ರಾಗ ಸಂಯೋಜನೆ ಮಾಡೋಕ್ಕೆ ಕೊಡ್ರಿ ಅಂದ್ರೆ 2.5 ಲಕ್ಷ ರೂಪಾಯಿ ತಗೋತಾರೆ ಅವರು. ಬರೀ ಮ್ಯೂಸಿಕ್ ಕಂಪೋಸ್ ಮಾಡಿ 2.5 ಲಕ್ಷ ರೂಪಾಯಿ 8 ಹಾಡಿಗೆ ಕೇವಲ. ಅವ್ರ ಗರಡಿಯಲ್ಲಿ ಇದು ನಾನು ಬೆಳೆದೆ. ಅವರ ಹಾಡಿಗೆ ಇದಕ್ಕೆ ಮ್ಯೂಸಿಕ್ ಮಾಡ್ಯಾರ. 2001ರಲ್ಲಿ ಇದನ್ನು ಅನ್ನಪೂರ್ಣ ಸ್ಟುಡಿಯೋ ಸಜ್ಜನರಾವ್ ಸರ್ಕಲ್ದಲ್ಲಿ ರೆಕಾರ್ಡಿಂಗ್ ಮಾಡಿದೆ. ಅದ್ಭುತವಾದಂತಹದವರು ಸಂಗೀತ ಸಂಯೋಜನೆ. ಸಿಡಿಗೆ ಎಲ್ಲ ಒಂದೇ ದಿವಸದಲ್ಲಿ ಬಂದಲ್ಲಿ 1000 ಸಿಡಿಗಳ ಮಾರಾಟ ಹಾಕಿ ಒಂದೇ ದಿವಸನಾಗೆ ಅಂತ ಅದ್ಭುತ. ಆ ಸಿಡಿ ಹೆಸರು ಚಿಂತೆ ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಅದರಲ್ಲಿ ನಾ ಹಾಡಿದ್ದು ಹಾಡನ್ನು ರಾಯರು ಯಾವ ರೀತಿಯಾಗಿ ಅವರು ವರ್ಣನೆಯನ್ನು ಮಾಡಿದ್ದಾರೆ ಕೇಳಿ ಬಹಳ ಅದ್ಭುತವಾಗಿ. ಹೋದ ವರ್ಷ ಹಾಡಿನಿ. ಇನ್ನೊಂದು ವಿಶೇಷ ಹೇಳ್ಕೊಂತ ನಾನು ಇವತ್ತು ಈಗ ಹಾಡ್ತಾ ಇರುವ ವೇದಿಕೆ ಮೇಲೆ ನನ್ನ ಜೀವನದ 45 ವರ್ಷದ ದಾಸವಾಣಿತ್ಯದ ಪಯಣವಾಗಿ 330ನೇ ದಾಸವಾಣಿಗಳನ್ನು ನಾ ಮಾಡ್ತೇವೆ. 330 330 ಇದೊಂದು ಹಾಡಿದ್ದು. ಇವತ್ತು 330 ಅಂಕಿತಾನ ಬರ್ತದೆ ರಾಯರ ಆರಾಧನೆ. ಬಹಳ ಚೆನ್ನಾಗಿದೆ. ನಿನ್ನ ಸೇವೆಯು ಬೇಕು, ಅನ್ಯರ ಹಂಬಲ ಬೇಡ, ನಿನ್ನ ರಘುಪತಿಯ ಸಂತತ ಸ್ಮರಣೆ ಬೇಕು, ನಿನ್ನ ಹರಿದ ಸರ ದಾಸ್ಯವನ್ನು ಕೊಡಬೇಕು, ನನ್ನದೆಂ ಅಹಂಕಾರವನ್ನು ನೀ ಮೊದಲು ಬಿಡಿಸಬೇಕು. ನಿನ್ನ ನಿಜ ಭಕ್ತರ ಸಹವಾಸ ಇರಬೇಕು, ನಿನ್ನ ದ್ವೇಷಿಗಳಿಂದ ದೂರಿರಿಸಬೇಕು, ನಿನ್ನ ಹಸ್ತೋದಕದ ಅಮೃತ ನಿನ್ನ ಪಾದೋನವ ನೀ ಕುಡಿಸಬೇಕು.
पट्टद आने अवबोधर धर्म
अपनाचार्य स्तोत्रಕ್ಕೆ ನಲಿವನಾನೆ ತಾಪತ್ರಯ ಪರಿಹಾರ ಮಾಡುವನಾನೆ ಭೂಪತಿ ವಿಠಲನ ಭೂಪತಿ ವಿಠಲನ ಭೂಪತಿ ವಿಠಲನ ಪ್ರೀತಿಯ ಆನೆ ಆನೆ ಬಂತಾನೆ ಬಂತಾನೆ ಎಂತ ಆನೆ ಅನ್ನೋದನ್ನ ಭೂಪತಿ ಬಿಟ್ಟ ತೋಡ್ರಿ ಪಾಟೀಲ್ರಿ ಸ್ವಾತ್ಯಾರು ಹೊರ್ರಿ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಕಿರುಬೇಡ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆ ತಾರೆ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ ಕೈ ಬಡೆನಾದದ ಗೊಂಗನು ಅಳಿಸಲಾರೆ ಮೈಮನ ಹೋಲುವ ಮತ್ತನು ಮರೆಯಲಾರೆ ಕೈ ಬಡೆನಾದದ ಗೊಂಗನು ಅಳಿಸಲಾರೆ ಮೈಮನ ಸೋಲುವ ಮತ್ತನು ಮರೆಯಲಾರೆ ರೂಪಸಿರಂಬೆಯ ಸಂಗವ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ
ಅವರಿಗೆ ಎಸ್.ಎನ್. ಪಾಟೀಲ್ ಧನ್ಯವಾದ. ಇನ್ನು 2 ಸಲ ಧನ್ಯವಾದ. ಯಾಕಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡನ್ನು ಹಾಡಿದ್ದಾರೆ. ಮತ್ತೊಮ್ಮೆ ಧನ್ಯವಾದ. ಈಗ ವಿಷ್ಣುವರ್ಧನ್ ಅವರ ಅದ್ಭುತ ಗೀತೆ ಆರ್ಟಿ ಕುಲಕರ್ಣಿ ಅವರೇ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಇಡೀ ಗಗನವೇ ಬೀರಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇರಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ, ಉರಿಯಲಿ ಕಿಡಿಸಿಡಿಯಲಿ ಏಕೆ ಈ ತಾಪ ಭಾವ, ಒಲವೆಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ, ಈ ಭೀತಿಗೆ ದೂರ ಬೇಕೆ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಈ ಗಗನವೇ ಬೀರಲಿ ನಮ್ಮ ಪ್ರೀತಿ ಶಾಶ್ವತ, ಸಾಗರ ಕೆರಳಲಿ ನಮ್ಮ ಪ್ರೀತಿ ಶಾಶ್ವತ, ಜಗವೇನೇ ಹೇರಲಿ ನಮ್ಮ ಪ್ರೀತಿ ಶಾಶ್ವತ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ರಾಯರ ಆರಾಧನೆ ಆಗಿರೋದ್ರಿಂದ ನಾನು ಒಂದು ಪುರಂದರದಾಸರ ರಚನೆಯೊಂದಿಗೆ ನನ್ನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ.
ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಲೋಕದ ಕಣ್ಣಿ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ
ಕಂಡೆ